ವಿಶೇಷವಾದ ದಿನ. ಏನಪ್ಪ ಅಂದರೆ ಅದು ವಿಶ್ವ ಹಾಲು ದಿನಾಚರಣೆ. ಅಂದರೆ ಬರೀ ನಮ್ಮ ಭಾರತದಲ್ಲೇ ಅಲ್ಲ, ಇಡೀ ವಿಶ್ವದಲ್ಲಿ ಇದಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ವಿಶ್ವ ಹಾಲು ದಿನಾಚರಣೆ ಅಂತ ಎಲ್ಲ ಕಡೆ ಆಚರಣೆ ಮಾಡ್ತಾರೆ. ವೀಕ್ಷಕರೇ, ಹಾಲು ಅಮೃತ ಎಂದು ಗೌರವಿಸುವುದು ನಮ್ಮ ಸಂಪ್ರದಾಯ. ಇದೇ ಹಾಲು ಹುಟ್ಟಿನಿಂದ ಸಾವಿನವರೆಗೂ ನಮಗೆ ಸಹಕಾರಿಯಾಗಿದೆ. ಆಗ ತಾನೇ ಹುಟ್ಟಿದ ಮಗುವಿಗೆ ಹಾಲುಣಿಸಿ ಎನ್ನುವ ಮಾತಿನಿಂದ ಆರಂಭವಾಗಿ ಮಾನವ ಸಾಯುವ ವೇಳೆಯೂ ಬಾಯಿಗೆ ಹಾಲು ಬಿಡಿ ಎನ್ನುವ ಮೂಲಕ ಅಂತ್ಯವಾಗಲಿದೆ. ಆ ಮಟ್ಟಿಗೆ ಹಾಲು ಮಾನವನ ಜೀವನದೊಂದಿಗೆ ಹಾಸುಹೊಕ್ಕಾಗಿದೆ. ಇಂತಹ ಹಾಲಿಗೆ ವಿಶೇಷ ದಿನವೊಂದಿದೆ. ಇಂದು ವಿಶ್ವ ಹಾಲು ದಿನವಾಗಿ ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ. ಜೂನ್ 1ರಂದು ವಿಶ್ವ ಹಾಲು ದಿನವಾಗಿದ್ದು, ಇಂದು ಚಿಕ್ಕಬಳ್ಳಾಪುರದಲ್ಲಿ ಚಿಮುಲ್ ನಿರ್ದೇಶಕ KV ನಾಗರಾಜ್ ನೇತೃತ್ವದಲ್ಲಿ ವಿಶ್ವ ಹಾಲು ದಿನವನ್ನು ವಿಶೇಷವಾಗಿ ಆಚರಿಸಲಾಯಿತು. ವಿಶ್ವ ಹಾಲು ದಿನದ ಅಂಗವಾಗಿ ಚಿಮುಲ್ ನಿರ್ದೇಶಕ KV ನಾಗರಾಜ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಾಲು ಬ್ರೆಡ್ ವಿತರಿಸಲಾಯಿತು. ಹಾಲು ರೋಗಿಗಳಿಗೆ ರಾಮಬಾಣವಾಗಿದ್ದು, ಪ್ರತಿಯೊಬ್ಬರೂ ಹಾಲು ಸೇವಿಸುವ ಮೂಲಕ ಆರೋಗ್ಯವಂತರಾಗಬೇಕು ಎಂಬ ಸಂದೇಶದೊಂದಿಗೆ ಎಲ್ಲ ರೋಗಿಗಳಿಗೆ ಹಾಲು ಬ್ರೆಡ್ ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ KV ನಾಗರಾಜ್, ವಿಶ್ವ ಹಾಲು ದಿನಾಚರಣೆ ಪ್ರಯುಕ್ತ ಜಿಲ್ಲಾಸ್ಪತ್ರೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಾಲು ಬ್ರೆಡ್ ಮತ್ತು ನ್ಯೂಟ್ರಿನ್ ಡ್ರಿಂಕ್ ವಿತರಣೆ ಮಾಡಲಾಯಿತು. ಮತ್ತು ಫ್ಲೇವರ್ಡ್ ಮಿಲ್ಕ್ ಮತ್ತು ಬ್ರೆಡ್ ಎಲ್ಲವನ್ನು ಕೂಡ ಮಕ್ಕಳಿಗೆ ಮತ್ತು ಯಾರಿಲ್ಲಿ ರೋಗಿಗಳಿದ್ದಾರೆ ಅಥವಾ ಬಾಣಂತಿರಿದ್ದಾರೆ ಅವರಿಗೆಲ್ಲ ಕೊಟ್ಟು ವಿಶ್ವ ಹಾಲು ದಿನಾಚರಣೆ ಎಂಬ ಇವತ್ತು ಇವೆಲ್ಲರೂ ಕೂಡ ಹಾಲು ಯಾವ ರೀತಿ ಒಳ್ಳೆಯ ಶಕ್ತಿಯನ್ನು ಕೊಡ್ತದೆ, ಅದಕ್ಕೆ ಇವತ್ತು ನಾವು ಕೊಡ್ತಾ ಇದ್ದೀವಿ ಅಂತ ಇದನ್ನು ಬಿಡೋದಲ್ಲ. ನಾಳೆ ಅದನ್ನು ಕೊಂಡ್ಕೊಂಡು ಕೂಡ ಅಥವಾ ನಿಮ್ಮ ಮನೆಗಳಲ್ಲಿ ಹಾಲು ಏನು ಕರಿತಾ ಇದ್ದರೆ ಎಲ್ಲ ಡೈರಿಗೆ ಹಾಕ್ತೀರಾ, ಮನೆ ಉಪಯೋಗಕ್ಕೂ ಸ್ವಲ್ಪ ಇಟ್ಕೊಂಡು ಹಾಲನ್ನು ಮಕ್ಕಳಿಗೆ ಮತ್ತು ನೀವು ಸಹ ಹಾಲನ್ನು ಕುಡಿಬೇಕು ಅಂತೇಳಿ ಅವರಿಗೆ ಒಂದು ಅವೇರ್ನೆಸ್ಸನ್ನು ತರಲಿಕ್ಕೆ ಇದೊಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಬಹುಶಃ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟ ರಚನೆ ಆದಮೇಲೆ ಬಹುಶಃ 1 ವರ್ಷ 2 ತಿಂಗಳೇನೋ ಆಗಿದೆ ಜಿಲ್ಲಾ ಹಾಲು ಒಕ್ಕೂಟ ರಚನೆ ಆಗಿ. ಅವತ್ತು ಅದರಿಂದ ಕೋಲಾರಿಂದ ಬೇರ್ಪಟ್ಟೆ ಆದಾಗ ನಮಗೆ 4,80,000 90,000 ಬರ್ತಾಯಿತ್ತು. ಇವತ್ತು 5 ಲಕ್ಷ 5,15,000 ಹಾಲು ನಿನ್ನೆ ದಿನ ಆಗಿದೆ. ಅದಕ್ಕೆ ಹಿಂದೆ ಒಂದು 5,20,000 ಆಗಿದೆ. ಅಂದರೆ ಪ್ರತಿ ದಿನ ಈಗ ಹಾಲಿನ ಒಂದು ಉತ್ಪಾದನೆ ಜಾಸ್ತಿ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಬಹುಶಃ ನಾವು 6 ಲಕ್ಷ ಮುಟ್ತೀವಿ ಅಂತ ನನ್ನ ಒಂದು ನಂಬಿಕೆ. ವಿಶೇಷವಾಗಿ ಇವತ್ತು ನಾನು ರೈತಾಪಿ ಜನರಲ್ಲಿ ಇವತ್ತು ವಿಶ್ವ ಹಾಲು ದಿನಾಚರಣೆ ದಿನ ಮನವಿ ಮಾಡೋದೇನೆಂದರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿಗೆ ಹಾಲನ್ನು ನಾವು ಉತ್ಪಾದನೆ ಮಾಡಬೇಕು. ಇವತ್ತು ಹೊಸದಾಗಿ ನಾವು ಡೈರಿ ತಂದಿದ್ದೀವಿ. ಮೆಗಾ ಡೈರಿ ಅಂದರೆ ಇವತ್ತು ಕೋಲಾರದಲ್ಲಿಲ್ಲ ಅಂಥ ಡೈರಿಯನ್ನು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾವು ಮಾಡಿದ್ದೇವೆ. ನಾವು ಹೆಚ್ಚಿಗೆ ಹಾಲನ್ನು ಕೊಟ್ಟಾಗ ಮಾತ್ರ ಈ ಡೈರಿ ಲಾಭದಾಯಕವಾಗಿ ನಡಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಒಳ್ಳೆಯ ಗುಣಮಟ್ಟದ ಹಾಲನ್ನು ಕೂಡ ನೀವು ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಇವತ್ತು ಈ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ತಗೊಂಡ್ರೆ ರೈತರು ಹೆಚ್ಚಿಗೆ ರೈತರು ಕರೆದ ಎಲ್ಲ ಹಾಲು ಡೇರಿಗೆ ಹಾಕದೆ ಸ್ವಲ್ಪ ಹಾಲು ಮಕ್ಕಳು ಮತ್ತು ಕುಟುಂಬಸ್ಥರು ಸೇವಿಸಿದರೆ ಆರೋಗ್ಯ ಹೆಚ್ಚಲಿದೆ ಎಂಬುದನ್ನು ಅರಿಯಬೇಕು. ಚಿಮುಲ್ ಪ್ರತ್ಯೇಕವಾದ ನಂತರ ಮೊದಲ ಹಾಲು ದಿನಾಚರಣೆ ಇದಾಗಿದ್ದು, ಸರ್ಕಾರಿ ಶಾಲೆಗಳಲ್ಲಿಯೂ ಮಕ್ಕಳಿಗೆ ಹಾಲು ವಿತರಣೆ ಮಾಡಲಾಗುತ್ತಿದೆ. ರೈತರು ತರಕಾರಿ, ಹೂವಿನ ಜೊತೆಗೆ ಹೈನುಗಾರಿಕೆಯನ್ನು ಮಾಡಿದರೆ ಆರ್ಥಿಕ ಸಬಲರಾಗಲು ಸಾಧ್ಯ ಎಂದರು. ರೈತರು ಸಾವಿರಾರು ರೂಪಾಯಿ ನೀಡಿ ರಾಸುಗಳನ್ನು ಖರೀದಿ ಮಾಡಿ ಸಾಕುತ್ತಿದ್ದು, ಒಂದು ವೇಳೆ ಕಾರಣಾಂತರಗಳಿಂದ ರಾಸುಗಳು ಮೃತಪಟ್ಟರೆ ಹೈನು ರೈತರಿಗೆ ತೀವ್ರ ನಷ್ಟವಾಗಲಿದೆ. ಈ ನಷ್ಟದಿಂದ ಪಾರಾಗಲು ರೈತರು ತೀವ್ರ ಸಂಕಷ್ಟ ಎದುರಿಸಬೇಕಾಗುತ್ತದೆ. ಹಾಗಾಗಿ ಇಂತಹ ಸಂಕಷ್ಟದಿಂದ ಹೈನು ರೈತರನ್ನು ಪಾರು ಮಾಡಲು ಚಿಮುಲ್ ರೈತರು ರಾಸುಗಳಿಗೆ ಮಾಡಿಸುವ ವಿಮೆಯಲ್ಲಿ 50% ವಿಮಾ ಕಂತಿನ ಮೊತ್ತವನ್ನು ಒಕ್ಕೂಟವೇ ಭರಿಸುತ್ತದೆ. ಉಳಿದ 50% ವಿಮಾ ಮೊತ್ತವನ್ನು ಮಾತ್ರ ರೈತರು ಪಾವತಿಸಿದರೆ ಸಾಕು. ಹಾಗಾಗಿ ಪ್ರತಿಯೊಬ್ಬ ರೈತರು ತಮ್ಮ ರಾಸು ಯಾವುದೇ ಇದ್ದರೂ ವಿಮೆ ಮಾಡಿಸುವುದನ್ನು ಮರೆಯಬಾರದು ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕಾರಣಗಳಿಂದ ಮೃತಪಟ್ಟ ರಾಸುಗಳಿಗೆ ವಿಮಾ ಮಂಜೂರಾದ ಚೆಕ್ಗಳನ್ನು ಚಿಮುಲ್ ನಿರ್ದೇಶಕ KV ನಾಗರಾಜ್ ವಿತರಿಸಿದರು.